ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಪನ್ನೀರ್ ಫ್ರಾಂಕಿಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಇದು ಎಲ್ಲ ಪದಾರ್ಥಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುರಿದಿರುವಂತಹ ಪನ್ನೀರು, ಇದು ತುರಿದಿರುವ ಚೀಸು, ಇದು ಗ್ರೀನ್ ಚಟ್ನಿ ನಾನು ಸ್ಯಾಂಡ್ವಿಚ್ಗೆ ಹಾಕಿದ್ನಲ್ಲ ಅದು, ಮತ್ತು ಟೊಮೆಟೊ ಕೆಚಪ್ಪು, ಇದು ಗಾರ್ಲಿಕ್ ಪೌಡರು, ಇದು ಆಪ್ಷನಲ್ಲು, ಇದು ಒರೆಗಾನು, ಮತ್ತು ಇದು ಚಿಲ್ಲಿ ಫ್ಲೇಕ್ಸು, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಇದು ಕ್ಯಾಪ್ಸಿಕಮ್ಮು. ಕಲರ್ ಇದೆ, ನೀವು ಬೇಕಾದರೆ ಗ್ರೀನನ್ನೇ ತಗೊಳ್ಬೋದು. ನಾನೀಗ ಚಪಾತಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿಯನ್ನು ಹೀಗೆ ಹಾಕಿಬಿಟ್ಟು ಸುಮ್ಮನೆ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಖಾರ ಬೇಕೋ ಆ ರೀತಿ ಹೆಚ್ಚಿಗೆ ಚಟ್ನಿಯನ್ನು ಹಾಕೋಬೋದು. ಈಗ ನಾನು ಪನ್ನೀರನ್ನು ಹಾಕ್ತಾಯಿದ್ದೀನಿ. ಪನ್ನೀರ್ ನಂತರ ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ಹಾಕಿದ್ದೀನಿ. ಚೀಸ್ ನಂತರ ಬೆಲ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಬೆಲ್ ಪೆಪ್ಪರ್ ಆದಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಆದಮೇಲೆ ಇದು ಗಾರ್ಲಿಕ್ ಪೌಡರು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು. ಕೆಲವರು ಬೆಳ್ಳುಳ್ಳಿ ಇಷ್ಟಪಡೋದಿಲ್ಲ, ಅಂಥವರು ಸ್ಕಿಪ್ ಮಾಡ್ಬೋದು. ಈಗ ಒರೆಗಾನೋ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ನಿಮಗೆ ಏಕೆಂದರೆ ಗ್ರೀನ್ ಚಟ್ನಿ ಹಾಕಿರೋದ್ರಿಂದ ನಿಮ್ಗೆ ಯಾವ ರೀತಿ ಖಾರ ಬೇಕೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಇದನ್ನು ನಾನು ಟ್ಯಾಕೋ ಥರ ಮಾಡಿದ್ದೀನಿ. ಈ ಥರನೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಮಡಿಸ್ಬಿಟ್ಟು ರ್ಯಾಪ್ ಥರನೂ ಕೂಡ ಮಾಡಿಕೊಂಡು ತವಾ ಮೇಲೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಟ್ಯಾಕೋ ಥರನೂ ಮಾಡ್ಬೋದು. ನೋಡಿ, ಇವಾಗ ತವಾ ಕಾದಿದೆ. ನಾನು ಸ್ವಲ್ಪ ಬಟರನ್ನು ಹಾಕ್ತಾಯಿದ್ದೀನಿ, ಬೇಕಾದ್ರೆ ತುಪ್ಪವನ್ನು ಕೂಡ ಹಾಕೋಬೋದು. ಈ ಥರ ಕಾದ್ಮೇಲೆ ಈಗ ತಗೊಂಡು ಇದನ್ನು ಚಪಾತಿ ಎಲ್ಲ ಫಿಲ್ ಮಾಡಿರ್ತೀವಲ್ಲ ಹೀಗೆ ಇಟ್ಬಿಟ್ಟು ಒಂದು ಇದಕ್ಕೆ ಕವರ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ. ಇದನ್ನು ಮತ್ತೊಂದು ಸಲ ನೀವು ಬೇರೆ ಕಡೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡಿದ್ರೆ ನೀವು ಗ್ರೀನ್ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ಹೆಲ್ತಿಯಾಗೂ ಇರುತ್ತೆ, ಸ್ಟಮಕ್ ಫಿಲ್ ಆಗುತ್ತೆ. ಎಲ್ಲರೂ ನೀವು ಟ್ರಾವೆಲ್ ಮಾಡ್ತೀವಿ ಅಂದಾಗ ಟ್ರೈನಲ್ಲಿ ಎಲ್ಲ ನೀವು ಇದನ್ನು ಆರಾಮಾಗಿ ತೊಗೊಂಡು ಹೋಗ್ಬೋದು, ಈಸಿ ಕ್ಯಾರಿ ಮಾಡ್ಬೋದು. ಇದನ್ನು ನೋಡಿ, ಈ ಥರ ತವ ಮೇಲೆ ಹಾಕಿ ಎರಡೂ ಕಡೆ ನಾನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಮಾಡಿದ್ದೀನಿ. ಮೇಲೆ ಗಾರ್ನಿಷ್ ಮಾಡೋಕ್ಕೆ ಚೀಸ್ ಹಾಕಿದ್ದೀನಿ. ಇದು ಇವಾಗ ತಿನ್ನೋಕ್ಕೆ ರೆಡಿಯಾಗಿದೆ. ನೋಡಿ, ಇದನ್ನು ರೆಡಿಯಾಗಿದೆ. ನೀವು ಗ್ರೀನ್ ಚಟ್ನಿ ಜೊತೆ ಕೆಚಪ್ ಜೊತೆಗೆ ಆರಾಮಾಗಿ ತಿನ್ಬೋದು. ದಯವಿಟ್ಟು ಎಲ್ಲರೂ ಸಾಸು ಕಿಚನ್ ನಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.